ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ರಾಖಿ ಮತ್ತು ಕಣ್ಮಣಿಗೆ ತುಂಬಾ ಖುಷಿ ಆಗುತ್ತೆ. ರಾಖಿ, ನಿಜವಾಗ್ಲೂ ನಾವಿಬ್ಬರು ಒಂದಾಗ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳ ದಯದಿಂದ ಇವತ್ತು ನಾವಿಬ್ಬರು ಮದುವೆನೂ ಆಯಿತು, ನಮ್ಮ ಸಂಸಾರನೂ ಶುರುವಾಯಿತು. ಇದಕ್ಕೆಲ್ಲ ಕಾರಣ ವಿದ್ಯಾರ್ಥಿಗೆ. ಅವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಸಾಲದು ರಾಖಿ ಅಂತ ಕಣ್ಮಣಿ ಹೇಳ್ತಾರೆ. ಹೌದು ಕಣ್ಮಣಿ, ನೀನು ಹೇಳ್ತಾ ಇರೋದು ನಿಜನೇ. ವಿದ್ಯಾರ್ಥಿನಿಂದ ಇಷ್ಟೆಲ್ಲ ಒಳ್ಳೇದಾಯಿತು, ನಾವು ಕೂಡ ಒಳ್ಳೇದಾದ್ವಿ. ಇಲ್ಲದಿದ್ದರೆ ನಾವಿಬ್ಬರು ಒಂದಾಗ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿದ್ಯಾರ್ಥಿನಿಂದನೇ ನಾವಿಬ್ಬರು ಒಂದಾಗಕ್ಕಾಯ್ತು ಅಂತ ರಾಖಿನೂ ಕೂಡ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾರೆ. ಆಗ ಕೊನೆಗೂ ನೀನು ನನಗೆ ಸಿಕ್ಬಿಟ್ಟೆ ಅಲ್ವಾ, ಅಷ್ಟೇ ಸಾಕು ಕಣ್ಮಣಿ, ಇಲ್ಲದಿದ್ದರೆ ನಾನು ಸಾಯ್ತಿದ್ದೆ ಗೊತ್ತಾ ಅಂತ ರಾಖಿ ಹೇಳ್ತಾರೆ. ಅಯ್ಯೋ ರಾಖಿ, ಇವಾಗ ಅಂಥ ಮಾತು ಯಾಕೆ ಆಡ್ತೀಯ ಅಂತ ಕಣ್ಮಣಿ ಹೇಳ್ತಾರೆ. ಮತ್ತೆ ಈ ಕಡೆ ಈಶ್ವರಿ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಆದರೆ ಸಾವಿತ್ರಿ ಮತ್ತು ವಿನಂತಿ ಖುಷಿಯಿಂದ ಕುಣಿತಾ ಇರ್ತಾರೆ. ಕೊನೆಗೂ ನಾವು ಅಂದ್ಕೊಂಡಾಗೆ ಆ ಅಟ್ಟಿಗೆ ಮತ್ತೆ ಹೋಗುವಾಗಾಯ್ತು. ಅವ್ರಿಗೆ ಹಾಗೆ ಆಗಬೇಕು, ಮಾಡಿದ ತಪ್ಪಿಗೆ ಮತ್ತೆ ಆ ಈಶ್ವರಿ ಅಲ್ಲಿ ಅನುಭವಿಸ್ಬೇಕು. ಆವತ್ತು ನಮ್ಮನ್ನು ಕೂಡ ಆ ಹಟ್ಟಿ ಒಳಗಡೆ ಹಾಕಿ ಅವಳು ಎಷ್ಟು ಖುಷಿ ಪಟ್ಟಿದ್ದಾಳೋ, ಇವತ್ತು ಅವಳು ಅದರೊಳಗೆ ಹೋಗಿ ನಾವು ಖುಷಿ ಪಡ್ತಾ ಇದ್ವಿ ಅಂತ ಹೇಳಿ ವಿನಂತಿ ಮತ್ತು ಈ ಸಾವಿತ್ರಿ ಇಬ್ಬರು ಕೂಡ ಖುಷಿಯಿಂದ ಕುಣಿತಾ ಇರ್ತಾರೆ. ಇಲ್ಲಿ ಈಶ್ವರಿ ಮಾತ್ರ, ಏಯ್ ಮೂರಡಿ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ನಮ್ಮನ್ನು ಈ ತೊಂಪೆಗೆ ತಂದುಬಿಟ್ಟು ಹಾಕಿದ್ದೇನೆ. ಇಲ್ಲ ಕಣೆ, ನಿನ್ನನ್ನು ನಾನು ಬಿಡಲ್ಲ, ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮೂರಡಿ, ನೋಡ್ತಾ ಇರು, ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಆ ಭದ್ರನ ಮಗು ಯಾವುದೇ ಕಾರಣಕ್ಕೂ ಉಳಿಯಿಲ್ಲ, ನೀನು ಕೂಡ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಕಣೆ. ನಿನ್ನನ್ನೇ ಈ ಮನೆಯಿಂದ ಶಾಶ್ವತವಾಗಿ ಹೊರಗಡೆ ಹಾಕಿಲ್ಲ ಅಂದರೆ ನನ್ನ ಹೆಸರು ಈಶ್ವರಿನೇ ಅಲ್ಲ. ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ಅಂತಿಂತ ತಪ್ಪು ಮಾಡಿಲ್ಲ ಕಣೆ ಮೂರಡಿ ಅಂತ ಇಲ್ಲಿ ಈಶ್ವರಿ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಹೌದು ಅವ್ವ, ನಮ್ಮನ್ನು ಇಂಥ ಸ್ಥಿತಿಗೆ ತಂದುಬಿಟ್ಟಿದ್ದಾಳೆ ಅಂತ ಮನೆಯಲ್ಲಿದ್ದವ್ರನ್ನ ಈ ಕಡೆ ತಂದುಬಿಟ್ಲು. ಅವಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅವ್ವ ಅಂತ ಚಿತ್ರ ಹೇಳ್ತಾ ಇರ್ತಾರೆ. ಆಗಿದ್ದು ಅವ್ವ ಇದೆಲ್ಲ ಅಂತ ಚಿತ್ರ ಹೇಳ್ತಾರೆ. ಏನೇ ಮಾತಾಡ್ತಾ ಇದ್ದೀನಿ ನೀನು ಅಂತ ಈಶ್ವರಿ ಕೇಳಿದಾಗ, ಹೌದು ಅವ್ವ, ಆವತ್ತು ಮದುವೆ ಮಂಟಪದಲ್ಲಿ ನೀನು ಆ ನವೀನ ತಾಯಿಗೆ ಕಿರ್ಚಾಡಬಾರ್ದಿತ್ತು. ಹಾಗಾಗಿ ತಾನೇ ಆ ನವೀನ ತಾಯಿ ಎಲ್ಲ ಸತ್ಯನ ಹೇಳಿದ್ದು. ಇಲ್ಲ ಅಂದಿದ್ರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ನೀನೇ ನಿನಗೆ ಹಳ್ಳ ತೊಳೋಂಗಾಯ್ತು ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ಅವ್ವ, ಯಾವುದೇ ಕಾರಣಕ್ಕೂ ನಾವು ಮಾತ್ರ ಸುಮ್ಮನೆ ಇರಬಾರ್ದು ಅವ್ವ. ಆದರೂ ನಮ್ಮನ್ನು ಕ್ಷಮಿಸೇ ಇಲ್ಲ ನೋಡೋರೆಲ್ಲ. ಸಾವಿತ್ರಿ ಅದನ್ನು ತುಂಬ ಖುಷಿಯಿಂದ ನಗ್ತಾ ಇದ್ದಾರೆ ನಾವು ಬರುವಾಗಂತ ಚಿತ್ರ ಹೇಳ್ತಾರೆ. ನನಗೆ ಗೊತ್ತು ಕಣೆ, ಎಲ್ಲರ ಬಗ್ಗೆನೂ ನನಗೆ ಗೊತ್ತು. ನಮ್ಮನ್ನು ಇಂಥ ಸ್ಥಿತಿ ತಂದವರು ಈ ಮನೆಯಲ್ಲಿ ಯಾರು ಕೂಡ ಸುಖವಾಗಿರೋಕ್ಕೆ ನಾನು ಅವಕಾಶ ಮಾಡಿಕೊಡೋಕ್ಕಿಲ್ಲ. ನನ್ನ ಮಗ ಸುಭಾಸನ ಮನೆಯಿಂದ ಹೊರಗಡೆ ಹಾಕರು, ಈಗ ನಮ್ಮನ್ನು ಹೊರಗಡೆ ಹಾಕಿದ್ದಾರೆ ಅಂದ್ಮ್ಯಾಕೆ ಅಲ್ಲ, ಅಷ್ಟಕ್ಕೂ ನಿನ್ನ ಅಪ್ಪ ಇದ್ದಾರಲ್ಲ, ಅಪ್ಪನೂ ನಮ್ಮನ್ನು ಕ್ಷಮಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಇಲ್ಲ, ನಾನಂತೂ ಈ ಮನೆಯವ್ರನ್ನ ಯಾವುದೇ ಕಾರಣಕ್ಕೂ ಶಂಸಕ್ಕಿಲ್ಲ ಅಂತ ಕೂಗಾಡ್ತಾರೆ ಈಶ್ವರಿ. ಅಲ್ಲ ಕಣೆ, ಯಾರು ಕೂಡ ಅವ್ರನ್ನ ಕ್ಷಮಿಸೇ ಇಲ್ಲಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸಲೇಬೇಕು, ಅದೇ ತಾನೇ ನನಗೆ ಬೇಕಾಗಿರೋದು ಅಂತ ಸಾವಿತ್ರಿ ತುಂಬ ಖುಷಿಯಾಗಿರ್ತಾರೆ. ಇವತ್ತು ಹಬ್ಬದೂಟ ಮಾಡಬೇಕು ಅನ್ನೋಷ್ಟು ಖುಷಿ ಆಗ್ತಾಯಿದೆ ಕಣೆ ವಿನಂತಿ ಅಂತ ಸಾವಿತ್ರಿ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಭದ್ರ ಬಂದುಬಿಟ್ಟು, ಅಲ್ಲ ವಿದ್ಯಾ ಅವರೇ, ದಯವಿಟ್ಟು ನನ್ನನ್ನು ಸಾರಿ, ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಯಾಕೆ ಸಾರಿ, ಯಾಕೆ ಥ್ಯಾಂಕ್ಸು ಅಂತ ವಿದ್ಯೆ ಕೇಳಿದಾಗ, ನಿಮಗೆ ಬೈದದ್ದಕ್ಕೆ ಸಾರಿ, ಹಾಗೆ ನನ್ನ ತಂಗಿ ಜೀವನ ಸರಿಪಡಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಆಗ ಪರವಾಗಿಲ್ವೇ, ತುಂಬ ಬದಲಾಗಿದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ಅದು ಹಾಗಲ್ಲ, ಅಲ್ಲ, ತಪ್ಪು ಮಾಡಿದಾಗ ಕ್ಷಮಿಸಿ ಅಂತ ಕ್ಷಮೆ ಕೇಳೋದು ನಮ್ಮ ಧರ್ಮ ಅಂತ ನಮ್ಮವ್ರು ಯಾರೋ ಹೇಳ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಯಾರು ಹೇಳಿದ್ದಾರೆ ಗೌಡ್ರೆ ಅಂತ ವಿದ್ಯೆ ಕೇಳಿದಾಗ, ಅಯ್ಯೋ ಬೇಡ ಬಿಡಿ, ಅದೆಲ್ಲ ಈಗ ಯಾಕೆ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಪರವಾಗಿಲ್ಲ, ಯಾರು ಹೇಳಿದ್ದಾರೆ ಅಂತ ವಿದ್ಯೆ ಹೇಳಿದಾಗ, ನನ್ನ ಹೆಂಡರು ಹೇಳೋರೆ, ಯಾವುದೇ ಕಾರಣಕ್ಕೂ ಎಲ್ಲಾದರೂ ನಮ್ಗೆ ಗೊತ್ತಿಲ್ಲದೆ ತಪ್ಪು ನಡೆದಾಗ ಅವರಿಗೆ ಕ್ಷಮೆ ಕೇಳಬೇಕು, ಅಷ್ಟೇ ಅಲ್ಲ, ಯಾರಿಂದ ನಮಗೆ ಅದ್ರ ಸಹಾಯ ಆದರೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ಲು, ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ಭದ್ರ ಹೇಳ್ತಾರೆ. ಭದ್ರ ಹೇಳಿದ್ದನ್ನು ಹೇಳಿ ವಿದ್ಯೆ ಅಂತ ತುಂಬಾ ಖುಷಿ ಪಡ್ತಾರೆ. ರಾಖಿ ಬಂದು ನಿಂತ್ಕೊಂಡಿರ್ತಾರೆ. ಆಗ ಶಿವರಾಮೇಗೌಡರು ಕೂತ್ಕೊಂಡಿದ್ದಾಗ, ಕೂತ್ಕೋ ರಾಖಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಯಜಮಾನ್ರೆ ಅಂತ ಹೇಳ್ತಾರೆ. ಯೋ ಏನಪ್ಪ ನೀನು ಇನ್ನೂ ಯಜಮಾನ್ರೆ ಅಂತೀಯಲ್ಲ, ಅಷ್ಟಕ್ಕೂ ನೀನೀಗ ನಮ್ಮ ಮನೆ ಕೆಲಸವನಲ್ಲ, ನನ್ನ ಮಗಳ ಗಂಡ ಅಂದರೆ ನನಗೆ ಅಳಿಯ. ನೋಡು, ಇನ್ಮೇಲೆ ನೀನು ಕೈ ಕಟ್ಟಿ ನಿಂತ್ಕೊಳ್ಳೋದು, ಯಜಮಾನ್ರೆ ಅನ್ನೋದು ಅದನ್ನೆಲ್ಲ ಬಿಟ್ಬಿಡು. ಇನ್ಮೇಲೆ ಏನಿದ್ರು ಮಾವಯ್ಯ ಅಂತ ಕರಿ, ಅರ್ಥ ಆಯ್ತಾ? ಕೂತ್ಕೋವಾ ಅಂತ ಹೇಳ್ತಾರೆ. ಆಗ ಅಯ್ಯೋ ಪರವಾಗಿಲ್ಲ ಅಂತ ಹೇಳಿದಾಗ, ಕೂತ್ಕೋ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ.
ಆಗ ರಾಕಿ ಹೋಗಿ ಕೂತ್ಕೊತಾರೆ. ನೋಡು ರಾಕಿ, ಈ ಮನೆಯಲ್ಲಿ ನೀನು ಒಬ್ಬ, ಇನ್ಮೇಲೆ ಯಾವ ಸಂಕೋಚನೂ ನಿನಗೆ ಬೇಕಾಗಿಲ್ಲ, ಸರಿನಾ? ಈ ಮನೆಯಲ್ಲಿ ಎಲ್ಲರ ಥರ ನೀನು ಇರಬೇಕು. ನೀನು ಕಣ್ಮಣಿ ಗಂಡ ಅಂದಮೇಲೆ ನಿನಗೆ ಎಲ್ಲ ಹಕ್ಕು ಇದೆ, ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಆಗ ರಾಕಿ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಕಣೆ ಚಿತ್ರ, ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ. ನಾವು ಹೊರಗಡೆ ಇದ್ದೀವಿ ಅಂತ ಒಬ್ಬರಾರು ನಮ್ಮ ಮೇಲೆ ಜ್ಞಾಪಕ ಆಯ್ತಾ? ಅದು ಅಲ್ಲದೆ ನಿಮ್ಮಪ್ಪ ಇದನ್ನಲ್ಲ ಗಂಡ ಅನ್ಸ್ಕೊಳ್ಳೋ ನಿಮ್ಮಪ್ಪ, ಅವರು ಕೂಡ ನಮ್ಮ ಬಗ್ಗೆ ಒಂದು ಸ್ವಲ್ಪನೂ ಕಾಳಜಿ ಅನ್ನೋದೇ ಇಲ್ವಲ್ಲೇ. ನಾವು ಏನು ಮಾಡ್ತಾ ಇದ್ವಿ, ಊಟ ತಿಂದಿವಾ ಇಲ್ವಾ ಅನ್ನೋದು ನಮ್ಮ ಕಡೆನೂ ಕೂಡ ತಿರುಗಿ ನೋಡ್ತಾ ಇಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಲ್ಲ. ಈ ಮನೆಯವರು ನಮ್ಮನ್ನು ಕಾಲ್ಗಿಂತ ಕಸದ ಥರ ಮಾಡ್ತಾ ಇದ್ದಾರೆ. ಇದನ್ನು ಮಾತ್ರ ನಾನಂತೂ ಕ್ಷಮಿಸೋಕ್ಕಿಲ್ಲ ಕಣೆ, ಕ್ಷಮಿಸೋಕ್ಕಿಲ್ಲ ಅಂತ ಈಶ್ವರಿ ಅಂತೂ ತುಂಬನೇ ಕೋಪ ಮಾಡ್ಕೊಂಡಿರ್ತಾರೆ. ಶಿವರಾಮೇಗೌಡರು ಆಸ್ತಿ ಪತ್ರನ ಇಲ್ಲಿ ರಾಕಿಗೆ ಎಷ್ಟು ಬೇಕೋ ಅದನ್ನು ಬರೆದು ಕೊಡ್ತಾರೆ. ಆಗ ರಾಕಿ ಏನಿದು ಅಂತ ಕೇಳಿದಾಗ, ನೋಡಪ್ಪ, ನಿನಗೂ ಒಂದು ಜವಾಬ್ದಾರಿ ಅನ್ನೋದೇ ಇದೆಯಲ್ವಾ, ನನ್ನ ಮಗಳಂದಮೇಲೆ ನಿನಗೂ ಕೂಡ ಆಸ್ತಿ ಸಿಗಲೇಬೇಕಲ್ವಾ, ನಿನ್ನ ಹೆಸರಿಗೆ ಆಸ್ತಿನ ಬರೆದಿದ್ದೀನಿ ತಗೋ ಅಂತ ಹೇಳ್ತಾರೆ. ಅಯ್ಯೋ ನನಗೆ ಬೇಡ ಯಜಮಾನ್ರೆ, ದಯವಿಟ್ಟು ನನಗೆ ಬೇಡ, ನನ್ನ ಆಸ್ತಿ ನನಗೆ ಸಿಕ್ಕಾಯ್ತು ಅಂತ ಹೇಳ್ತಾರೆ. ಏನು ಮಾತಾಡ್ತಾ ಇದೀಯ ಅಂತ ಕೇಳಿದಾಗ, ಕಣ್ಮಣಿನೇ ನನಗೆ ದೊಡ್ಡ ಆಸ್ತಿ ಅಂತ ರಾಕಿ ಹೇಳ್ತಾರೆ. ನೋಡಪ್ಪ, ಕಣ್ಮಣಿನ ನೀನು ಚೆನ್ನಾಗಿ ನೋಡಬೇಕು ಅಂದರೆ ನಿನ್ನ ಕೈಯಲ್ಲೂ ದುಡ್ಡಿರಬೇಕು, ಹಾಗೆ ನಿನ್ನ ಕೈಯಲ್ಲೂ ಸ್ವಲ್ಪ ಆಸ್ತಿ ಅಂತ ಇರಬೇಕಲ್ವಾ, ತಗೋ ಈ ಪತ್ರನ ಅಂತ ಹೇಳ್ತಾರೆ. ಹಾಗಲ್ಲ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಭದ್ರ ಬಂದ್ಬಿಟ್ಟು, ರಾಕಿ ಯಾಕೋ ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಅಪ್ಪಯ್ಯ ಮದುವೆ ಆಗಿ ಮೊದಲೇ ಸರಿ ನಿಮಗೆ ಉಡುಗೊರೆ ಕೊಡ್ತಾ ಇದ್ದಾರೆ, ಅದನ್ನು ಬೇಡ ಅಂತ ಹೇಳಬಾರ್ದು ಕಣೋ, ತಗೋ ಅಂತ ಹೇಳ್ತಾರೆ. ಆಗ ಅದು ಅಂತ ಹೇಳಿ ಇಸ್ಕೋ ಅಪ್ಪ ಅಂತ ಹೇಳಿದಾಗ ಕಡೆ ಆಮೇಲೆ ರಾಕಿ ತಗೊತಾರೆ. ಆಗ ಶಿವರಾಮೇಗೌಡರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸಾವಿತ್ರಿ ಅಂತೂ ಏನೇ ವಿನಂತಿದು, ಬಂದು ಒಂದು ದಿನ ಆಗಿಲ್ಲ, ಈ ಮನೆ ಕೆಲಸದವನಿಗೆ ಆಸ್ತಿ ಪತ್ರನೂ ಬೇರೆ ಕೊಡ್ತಾ ಇದ್ದಾನೆ ನಮ್ಮ ಅಣ್ಣ. ಇವನು ಏನು ಮಾಡ್ತಾನೆ? ಹಾಗಾದರೆ ಮನೆ ಆಸ್ತಿ ಎಲ್ಲ ಇವರಿಗೆ ಪಾಲು ಮಾಡಿಬಿಟ್ರೆ ನಮ್ಮ ಕತೆ ಏನೋ, ನಿನ್ನ ಕತೆ ಏನೇ ಅಂತ ಹೇಳ್ತಾ ಇರ್ತಾರೆ. ಅವ್ವ, ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಈ ಮಾವಗೇನು ತಲೆಗೆಲ್ಲ ಕೆಟ್ಟಾಯ್ತಾ ಹೇಗೆ ಅಂತ ಈ ಕಡೆ ವಿನಂತಿ ಕೂಡ ಹೇಳ್ತಾ ಇರ್ತಾರೆ. ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ಅಂತ ಸಾವಿತ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಆಸ್ತಿ ಎಲ್ಲ ಇವ್ರ ಪಾಲಾದರೆ ಆಮೇಲೆ ನಮಗೇನು ಚಿಪ್ಪೆಗತಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಶ್ವರಿನ ನೋಡಿಬಿಟ್ಟು ವಿದ್ಯಾ ನಗ್ತಾ ಇರ್ತಾರೆ. ಆಗ ಅದನ್ನು ನೋಡಿ ಈಶ್ವರಿ, ಏಯ್ ವಿದ್ಯಾ, ಯಾಕೆ ನಗ್ತಾ ಇದೆಯಾ? ನೋಡು, ಇದೆಲ್ಲ ನಿನ್ನಿಂದನೇ ಆಗಿದ್ದು ಕಣೆ ಅಂತ ಕೂಗಾಡ್ತಾರೆ. ಹೌದು ಅತ್ತೆ, ತಪ್ಪು ಮಾಡಿದ್ದು ನೀವೇ ತಾನೇ. ಹೋಗಿ ಕಣ್ಮಣಿನ ಅಂತ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಕೆ ಕೊಟ್ಟಿದ್ದೀರಲ್ಲ, ನೀವತ್ತು ತಲೆ ಕೆಟ್ಟಿದ್ದೆ ತಾನೇ. ಅಷ್ಟಕ್ಕೂ ಮನೆ ಹೆಣ್ಮಗುನ ಮನಸ್ಸನ್ನ ಹಾಳು ಮಾಡೋಕೆ ಕೊಟ್ಟಿದ್ದೀರಾ. ನೋಡಿ, ನೀವು ಮಾಡಿರೋ ತಪ್ಪಿಗೆ ಆ ದೇವರು ನಿಮಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ ಅಂತ ವಿದ್ಯಾ ಹೇಳ್ತಾರೆ. ಏಯ್ ವಿದ್ಯಾ, ಬೇಡ ನೋಡು, ನೀನು ಯಾರನ್ನ ಎದುರು ಹಾಕ್ಕೊತಾ ಇದೆಯಾ ಅಂತ ನಿನಗೆ ಚೆನ್ನಾಗಿ ಗೊತ್ತಿಲ್ಲ. ಈ ಈಶ್ವರಿ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ತಪ್ಪು ಮಾಡ್ತಾ ಇದೆಯಾ, ಸಾನೆ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕತೆ, ನಾನು ಏನು ತಪ್ಪು ಮಾಡ್ತಾ ಇಲ್ಲ, ನಾನು ಕರೆಕ್ಟಾಗೇ ಮಾಡಿದ್ದೀನಿ. ನಾನು ಕಣ್ಮಣಿ ಜೀವನ ಕಾಪಾಡೀನಿ, ಏನೂ ತೊಂದರೆ ಇಲ್ಲ ಬಿಡಿ. ನೀವು ಆದಷ್ಟು ಬೇಗ ಮನೆ ಒಳಗಡೆ ಹೇಗೆ ಸೇರ್ಕೊಡ್ದು ಅಂತ ಯೋಚನೆ ಮಾಡಿ ಅತ್ತೆ ಅಂತ ಹೇಳ್ತಾರೆ. ಆ ಹೊರಗಡೆ ನಿಂತಿರೋದನ್ನು ನೋಡಿ ಶಿವರಾಮೇಗೌಡರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇಷ್ಟೆಲ್ಲ ಒಳ್ಳೇದು ಮಾಡಿದವಳು ನಮ್ಮ ಮನೆಯಿಂದ ಹೊರಗಡೆ ಇದ್ದಾಳಲ್ಲ ಅಂತ ಯೋಚಿಸ್ತಾ ಇರ್ತಾರೆ. ಆಗ ವಿದ್ಯಾ, ಅಲ್ಯಾಕೆ ನಿಂತ್ಕೊಂಡಿದ್ದೆ, ಬಾರಮ್ಮ ಅಂತ ಕರೀತಾರೆ. ಮಾವಯ್ಯ, ಏನು ಮಾತಾಡ್ತಾ ಇದ್ದೀರಾ? ನಾನು ಒಳಗಡೆ ಬರಬೇಕಂತ ವಿದ್ಯಾ ಕೇಳ್ತಾರೆ. ಹೌದಮ್ಮ, ನಾನೇ ಕರಿತಾ ಇದ್ದೀನಿ, ನೀನು ಒಳಗಡೆ ಬಾ ಅಂತ ಹೇಳ್ತಾರೆ. ಆಗ ವಿದ್ಯಾ ತುಂಬ ಖುಷಿಯಿಂದ ಒಳಗಡೆ ಹೋಗ್ತಾರೆ. ಆಗ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಸಾವಿತ್ರಿ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ. ನೋಡಮ್ಮ ವಿದ್ಯಾ, ನೀನು ಎಲ್ಲರನ್ನೂ ಒಳ್ಳೇದು ಬಯಸ್ತಿದ್ಯಾ, ಎಲ್ರಿಗೂ ಒಳ್ಳೇದು ಮಾಡಿದ್ಯಾ, ಅಂದಮೇಲೆ ನೀನು ಹೊರಗಿನೊಳ ಹೇಗಾಗ್ತೀಯಾ? ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಇದು ನಿನ್ನ ಮನೆ, ನೀನು ಖುಷಿಯಾಗಿರ್ಬೋದು ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಕಣ್ಮಣಿ ಕೂಡ, ಹೌದು ಅದಕ್ಕೆ ಅಪ್ಪಯ್ಯ ಹೇಳ್ತಾ ಇರೋದು ನಿಜನೇ, ನೀವು ಇಷ್ಟೆಲ್ಲ ಒಳ್ಳೇದು ಮಾಡಿದ ಮೇಲೆ ನೀವು ಯಾಕೆ ಹೊರಗಡೆ ಇರಬೇಕು, ಅಪ್ಪಯ್ಯ ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಕೊನೆಗೂ ವಿದ್ಯೆನ ಶಿವರಾಮೇಗೌಡರು ಮನೆ ಒಳಗಡೆ ಕರ್ಸ್ಕೊತಾರೆ. ಭದ್ರ ಅಂತೂ ತುಂಬಾ ಖುಷಿಯಾಗ್ತಾರೆ. ಈಶ್ವರಿ ಪ್ಲ್ಯಾನು ಉಲ್ಟಾಯಿತು. ಇನ್ನು ಸಾವಿತ್ರಿ ಕತೆ ಏನಾಗುತ್ತೆ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.